ಎಲ್ಲ ಆತ್ಮೀಯ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದ್ರೆ, ಶಿವ ಸಂಕಲ್ಪ ಅಂತಿದ್ದಂಗೆನೆ ನಾವೆಲ್ಲರೂ ಕೂಡ ಒಂದಾಗಲೇಬೇಕು ಅನ್ನಂತ ಭಾವನೆ ಬರೋಂಥ ಪದ ಶಿವ ಸಂಕಲ್ಪ ಅಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪೂಜ್ಯ ಜಗದ್ಗುರುಗಳು ಬಂದಿದ್ದಾರೆ, ಹುಬ್ಬಳ್ಳಿಯಿಂದ ಇಲ್ಲಿಗೋಸ್ಕರ ಬಂದಿದ್ದಾರೆ, ನಮ್ಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ಅವ್ರ ಪಾದಕ್ಕೆ ನಮಸ್ಕಾರಗಳು ಸಲ್ಲಿಸ್ತಾ, ಆಡು ಭಾಷೆನಲ್ಲಿ ಪ್ರತಿನಿತ್ಯ ಏನೇನು ಚಟುವಟಿಕೆಗಳು ನಡೀತಾ ಇದೆ ವ್ಯಕ್ತಿಗಳ ಮಧ್ಯೆ ಅಂತೇಳಿ ಡಾಕ್ಟರ್ ಶಂಭು ಬಳಿಗಾರ್ ಅವ್ರ ಮಾತನ್ನು ನಾವೆಲ್ಲರೂ ಕೂಡ ಕೇಳಿದ್ವಿ. ಇದು ಸಮಾಜದಲ್ಲಿ ಕೇವಲ ರಾಜಕಾರಣಿಗಳಿಂದ ರಾಜ್ಯ ದೇಶ ನಡೀತಾ ಇದೆ ಅಂತಲ್ಲ, ಈ ರೀತಿ ಸಾಧು ಸಂತರು, ಈ ರೀತಿ ಸಮಾಜ ಸೇವಕರಿಂದನೂ ಕೂಡ ಈ ದೇಶ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದಕ್ಕೆ ಯಾವ ಅನುಮಾನನೂ ಇಲ್ಲ. ಇವತ್ತು ಒಟ್ಟಿಗೆ ಎಲ್ಲ ಬಂದು ಸೇರಿದ್ದೀವಿ. ಅವನು ಈಶ್ವರಪ್ಪ ಕುರ್ಬಾನೋ ಇನ್ನೊಂದೋ ನನಗೆ ಗೊತ್ತಿಲ್ಲ. ನಾನು ಅನೇಕ ಬಾರಿ ಈಶ್ವರಪ್ಪ ಟಿಕೆಟೇ ಕೊಡಿಸಲ್ಲ ಕುರುಬರಿಗೆ ಅಂತಂದಾಗ ನಾನು ಇಷ್ಟೇ ಹೇಳಿದೆ, ನನ್ನ ಕುರ್ಬಾನ ನನಗೆ ಗೊತ್ತಿಲ್ಲ, ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನೊಬ್ಬ ಹಿಂದೂ ಅನ್ನೋ ಮಾತನ್ನು 10 ಬಾರಿ ಹೇಳಿದ್ದೀನಿ. ಈ ರೀತಿ ಅನೇಕರು ಲಿಂಗಾಯತರ ಸಭೆಯಲ್ಲಿ ಈಶ್ವರಪ್ಪ ಯಾಕೆ ಬೇಕು ಅಂತಂದರೆ ಮಾತಾಡೋರು ಯಾರು? ಲಿಂಗಾಯತರಾಗೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲದಂಥ ವ್ಯಕ್ತಿಗಳು ಮಾತಾಡ್ತಾರೆ. ಆ ರೀತಿ ಬಸವೇಶ್ವರರು ಇಡೀ ಸಮಾಜವನ್ನು ಒಂದುಗೂಡಿಸಿದ್ರು. ಬಸವೇಶ್ವರರು ಅಂತ ತಕ್ಷಣ ನಮಗೆ ನೆನಪು ಬರೋದು ಏನು? ಪ್ರಜಾಪ್ರಭುತ್ವದ ದೇವಾಲಯ. ಪ್ರಜಾಪ್ರಭುತ್ವ ದೇವಾಲಯ ಅಂತ ಕರೆಯಂತ ಲೋಕಸಭೆ, ರಾಜ್ಯಸಭೆ, ವಿಧಾನಸಭಾ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳ್ತೀವಿ? ಪೂಜ್ಯ ಬಸವೇಶ್ವರನ ಜಗಜ್ಯೋತಿ ಬಸವೇಶ್ವರ ಅಂತ ಕರಿತೀವಿ. ಅಂದರೆ ಅವರು ಯಾವುದೋ ಒಂದು ಜಾತಿಗೆ, ಒಂದು ರಾಜ್ಯಕ್ಕೆ, ದೇಶಕ್ಕೆ ಅಲ್ಲ, ಜಗಜ್ಯೋತಿ ಬಸವೇಶ್ವರ. ಅವರು ನಾವಿವಾಗ ಲೋಕಸಭೆ ಕಾಣ್ತಾ ಇದ್ದೀವಿ, ಅವರು ಆ ಸಂದರ್ಭದಲ್ಲೇ ಅನುಭವ ಮಂಟಪ ಮಾಡಿ ಇಡೀ ಹಿಂದೂ ಸಮಾಜದ ಎಲ್ಲ ಜಾತಿ ಪ್ರಮುಖರಿಗೂ ಒಟ್ಟಿಗೆ ಸೇರಿಸಿದ್ರು. ಮಾದಾರ ಚೆನ್ನೈ